ಟೆಂಟು ಮೇಳದಲ್ಲಿ ನಾನು ಅದೇ ಕೂಡು ಮೇಳದಲ್ಲಿ 4 ವರ್ಷ ಇದ್ದದ್ದು. ಅದರದ್ದು ಕ್ರಮ ಇದೆ. ಆಗ ನಾನಿರುವಾಗ ಅದರಲ್ಲಿ ಪರಂಪರೆ ಆಗ್ತಿತ್ತು. ಮತ್ತು ಶ್ರೇಣಿಯವರು ಕೆಲವೊಮ್ಮೆ ಇದು ದಾರಿಗಾಸರನ್ನೆಲ್ಲ ಒಮ್ಮೊಮ್ಮೆ ನಾಟಕವೇ ಮಾಡ್ತಿದ್ರು ಅವರು. ಆಗ ನಾಟಕ ಇತ್ತು, ನಾಟಕ ವೇಷಗಳಲ್ಲಿ ಇತ್ತು, ಅದನ್ನು ಕಿರೀಟ ಮಾಡ್ತಿರ್ಲಿಲ್ಲ ಅವರು. ಮನಸ್ಸಾದರೆ ದಾರಿಗೋಸ್ಕರ ಮಾಡಿ ಬಪ್ಪ ಬಿಹಾರಿ ಮಾಡ್ತಿದ್ರು, ಮನಸ್ಸಾದರೆ ವಿಷ್ಣು ಮಾಡಿ ಬಪ್ಪ ಬಿಹಾರಿ ಮಾಡ್ತಿದ್ರು, ಹಾಗೆಲ್ಲ ಇತ್ತು. ಮತ್ತು ಟೆಂಟಿನ ಮೇಳದಲ್ಲಿ ಮೊದಲು ಹಾಗೆ ಇತ್ತು, ನಮ್ಮ ಪರಂಪರೆಯನ್ನು ಬಿಟ್ಟಿರಲಿಲ್ಲ. ಈಗ ಓ ಕಂಡಬಟ್ಟೆ ಜನ, ಕೆಲವೊಮ್ಮೆ ಟೆಂಟ್ ಬಿಚ್ಚಿಗೆ ಕೊಡಬೇಕಾಗ್ತಿತ್ತು. ನಮ್ಮ ಸುಳ್ಯದಲ್ಲೆಲ್ಲ ಜಾತ್ರೆ ಆಟ ಆದರೆ ಕೆಲವು ಧರ್ಮಸ್ಥಳ ಮೇಳದ್ದೆಲ್ಲ ಆಟ ಆಗ್ತಿತ್ತು. ಆಗ ಒಂದು 12 ಗಂಟೆಗೂ ಟೆಂಟ್ ಬಿಚ್ಚಿದೆ, ಅಷ್ಟರವರೆಗೆ ಮಾತ್ರ ಟಿಕೆಟ್ ಅದು, ಅಷ್ಟು ಜನ ಬರ್ತಿತ್ತು. ಈಗ ಜನಕ್ಕೆ ಸಮಯ ಇಲ್ಲ, ಹಾಗಾಗಿ ಆಟಕ್ಕೆ ಜನ ಬರುವುದಿಲ್ಲ. ಆ ಲೆಕ್ಕದಲ್ಲಿ ಈಗ ಕಾಲಮಿತಿ ಒಳ್ಳೆಯದು. ಮರು ದಿವಸ ಕೆಲಸಕ್ಕೆ ಹೋಗಬೇಕು, ಮರು ದಿವಸ ಶಾಲೆಗೆ ಹೋಗಬೇಕು. ಈಗಿನ ವೇಷಧಾರಿಗಳು ಹಾಗೆ, ಹಗಲು ಕೆಲಸ ಮಾಡುವವರೇ ರಾತ್ರಿ ಬಂದು ವೇಷಧಾರಿಗಳಾಗೋದಲ್ವ. ಹಗಲೊಂದು ವೇಷ, ರಾತ್ರಿ ಒಂದು ವೇಷ, ಉಪಾಯ ಇಲ್ಲ. ಈಗ ಜೀವನ ಮಾಡಬೇಕಾದ್ರೆ ಹಾಗೆ ಮಾಡಬೇಕಾಗ್ತದೆ. ಹಾಗಾಗಿ ನಮಗೆ ಅವರಿಗೆ ಪರಂಪರೆಯನ್ನು ಕಡ್ಡಾಯ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಸಮಯ ಸಂದರ್ಭಗಳನ್ನೆಲ್ಲ ನೋಡಿಕೊಂಡಲ್ವ, ಎಲ್ಲವರು ಹೊಟ್ಟೆಗೆ ಬೇಕಾಗಿಯೇ ದುಡಿಯುವುದಲ್ವ. ನನ್ನ ಸರಿಯಾದ ತಿಳುವಳಿಕೆಯಲ್ಲಿ ಈಗ 2 ಜನ ಶಿಷ್ಯರಿದ್ದರು. ಒಬ್ಬರು ಮೊನ್ನೆ ನನ್ನನ್ನು ಬಿಟ್ಟು ಹೋದ, ಸಿದ್ದಗಟ್ಟೆ ಸದಾಶಿವ ಶೆಟ್ಟಿ, ನನ್ನ ಪಟ್ಟದ ಶಿಷ್ಯವ. ಇನ್ನೊಬ್ಬ ಕುಪ್ಪೆಪದ ಉಮೇಶ ಅಂತ, ಅವನು ಬಣ್ಣದವನು. ಇಬ್ಬರು ಬಣ್ಣದ ವೇಷಧಾರಿಗಳು. ಅವರಿಬ್ಬರು ನಾನು ಶಿಷ್ಯರು ಅಂತ ಸರಿಯಾಗಿ ಒಪ್ಪಿಕೊಂಡದ್ದು. ಯಾಕಂದರೆ ಸದಾಶಿವ ಶೆಟ್ಟಿಗಾರ ಕೇಂದ್ರಕ್ಕೆ ಅಂತ ಧರ್ಮಸ್ಥಳಕ್ಕೆ ಬಂದಿದ್ದ. ಆಗ ಒಂದು ಇಷ್ಟು ಸಪುರ ಇದ್ದ. ಅವ ವಸಂತ ಮಹಲ್ ಮೆಟ್ಟುಗಳಲ್ಲಿ ಕೂತ್ಕೊಂಡಿದ್ದ. ಆಗ ನಾನು ಅಲ್ಲೇ ನನ್ನ ಸಂಬಂಧಿಕರ ಮನೆಗೆ ಹೋಗುವಾಗ ನಾನು ತಮಾಷೆ ಮಾಡಿದೆ, ಘಟ್ಟದವನ ನೀನು, ಕಪ್ಪಿದ್ದಲ್ಲ ಘಟ್ಟದವನ ನೀನು, ನಿನ್ನನ್ನು ಕರ್ಕೊಂಡು ಬಂದವರು ಬಿಟ್ಟು ಹೋದರು ಅಂತ ಹೇಳಿದೆ. ಇಲ್ಲ, ನಾನು ಸಿದ್ಧಗಟ್ಟೆ ಅವ. ನೀನು ಯಾಕೆ ಇಲ್ಲಿ ಕೂತದ್ದು? ನಾನು ಕೇಂದ್ರಕ್ಕೆ ಅಂತ ಬಂದದ್ದು. ಇಂಟರ್ವ್ಯೂನಲ್ಲಿ ನಾನು ಪಾಸಾಗಲಿಲ್ಲ, ಹಾಗಾಗಿ ನಾನಿನ್ನು ಎಲ್ಲಿಗಾದರೂ ಹೋಗ್ತೇನೆ ಅಂತ ಹೇಳಿದೆ. ಯಾಕೆ ಎಲ್ಲಿಗಾದರೂ ಹೋಗೋದು? ಮತ್ತು ನಾನು ಊರಿನಲ್ಲೆಲ್ಲ ಕೇಂದ್ರಕ್ಕೆ ಹೋಗ್ತೇನೆ ಅಂತ ಹೇಳಿ ಬಂದೇನೆ, ನಾನು ಹೋಗಿ ಮುಖ ತೋರಿಸೋದು ಹೇಗೆ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಒಂದು 10 ಕೆಲಸಕ್ಕೆ ಬೇಕಾದಾಗೆ 1000 ಜನ ಬರ್ತಾರೆ, ಹಾಗಾದರೆ ಉಳಿದವರೆಲ್ಲ ಹೋಗ್ಬೇಕಾ? ಬೇಡ, ನಾನೊಬ್ಬ ಕಠಿಣ ಮೇಳದಲ್ಲಿ ಸಣ್ಣ ವೇಷಧಾರಿ, ದೊಡ್ಡದಲ್ಲ ಸಣ್ಣ ವೇಷಧಾರಿ. ನಾನು ಆಗ ಫೋನೆಲ್ಲ ಇರಲಿಲ್ಲ, ಇದು ನಾನು ಕಾಗದ ಬರೀತೇನೆ. ಆಗ ಸಪ್ತಾಹ ನಡೀತಿತ್ತು, ನೀನು ಸಪ್ತಾಹಕ್ಕೆ ಬಾ, ನನಗೆ ತಿಳಿದಷ್ಟು ನಿನಗೆ ಹೇಳಿಕೊಡ್ತೇನೆ ಅಂತ ಹೇಳಿದೆ. ನಾನು ಅವನನ್ನು ಕರೆಸಿಕೊಂಡೆ. 7 ದಿನದಲ್ಲಿ ಸಪ್ತಾಹದಲ್ಲಿ ನಾನು ತಿಳಿದದ್ದನ್ನೆಲ್ಲ ಬೆಳಗ್ಗೆ ಮಧ್ಯಾಹ್ನದವರೆಗೆ, ಮಧ್ಯಾಹ್ನ ನಂತರ ಸ್ವಲ್ಪ ಹೊತ್ತಿಗೆ ಹೇಳಿಕೊಟ್ಟು ಇದ್ದೆ. ಅವ ಹೇಳ್ತಾನೆ, ಈಗ ನನಗೆ ಗುರುಗಳು ಅವತ್ತು ಎಷ್ಟು ಹೇಳಿಕೊಟ್ಟಿದ್ದಾರೆ ಅಷ್ಟೇ ನನ್ನ ಹತ್ರ ಇರುವುದು, ಅದಕ್ಕಿಂತ ಹೆಚ್ಚಿಲ್ಲ ಅಂತ. ಹಾಗಾಗಿ ಮತ್ತೊಬ್ಬ ಕುಪ್ಪೆಪದ ಉಮೇಶ ಅಂತ, ಅವನಿಗೆ ಕೈಕಾಲು ಬರ್ತಿರಲಿಲ್ಲ. ಅವನ ತಂದೆ ಅವನನ್ನು ಕಟೀಲು ಮೇಳಲ್ಲಿ ಚೌಕಿಯಲ್ಲಿ ಬಣ್ಣ ಆಚೆ ಈಚೆ ಕೊಡಲಿಕ್ಕೆ ಅಂತ ಕರ್ಕೊಂಡು ಬಂದು ನನ್ನ ಮತ್ತೆ ಬಲಿಪ್ರಸಾದೀನದಲ್ಲಿ ಕೊಟ್ಟರು. ಅವ 1 ವರ್ಷ ಹಾಗೇ ಇದ್ದೆ. 2ನೇ ವರ್ಷ ಆಗ ಸ್ವಲ್ಪ ಕೆಲವು 1-2 ಮೈಲ್ ಮತ್ತೆ ನಡೀಲಿಕ್ಕಿತ್ತು. ಶಿಬರೂರಿಂದ ನಾವು ಬರುವಾಗ ಅವನ ಹತ್ರ ಕ್ಯಾಶ್ ಪೆಟ್ಟಿಗೆ ಕೊಟ್ಟದ್ದು. ಅವೊಂದಿಕ್ಕಿದ್ರೆ ಕ್ಯಾಶ್ ಪೆಟ್ಟಿಗೆ ಹಾಕಿ ಬಿದ್ದ. ಮತ್ತು ಆ ಕ್ಯಾಶ್ ಪೆಟ್ಟಿಗೆನೋ ನಾನು, ನನ್ನ ಬ್ಯಾಗು, ಕ್ಯಾಶ್ ಪೆಟ್ಟಿಗೆ, ಅವನ ಬ್ಯಾಗು, ಪೂಜೆ ಭಟ್ರ ಬ್ಯಾಗ್, ಇಷ್ಟನ್ನು ಹೊತ್ತುಕೊಂಡು ನಾವು ಕಟೀಲಿನವರೆಗೆ ಬಂದೆವು. ಅನಂತರ ಮತ್ತಿನ ವರ್ಷ ನನ್ನ ಹೇಳಿದೆ, ನಾನು ಡೌರು ಕುಣಿಬೇಕು ಅಂತ. ನೀನು ಡೌರು ಕುಣಿಯೋದು ರಂಗಸ್ಥಳದಲ್ಲಿ ಬೀಳಬಾರ್ದು, ಬಿದ್ದರೆ ನಾನು ನಿನಗೆ ಒಳಗೆ ಬಂದ ಕೂಡಲೇ ನಾನು ಬಡ್ದೇನು ಅಂತ ಹೇಳಿದೆ. ಹಾಗಿಲ್ಲ ಅಂದರೆ ಮತ್ತೆ ನನ್ನಿಂದಲೇ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಮತ್ತೆ ಡವರು ಕುಣಿಲಿಕ್ಕೆ ಶುರು ಮಾಡಿ ನಿತ್ಯ ವೇಷ ಹಾಗೆಲ್ಲ ಮಾಡಿ ಈಗ ಬಣ್ಣದ ವೇಷ ಮಹಿಷಾಸುರ ಮಾಡುವಲ್ಲಿವರೆಗೆ ಮುಟ್ಟಿದೆ. ಹಾಗೆ ಅಂತ ನಾನು ಧೈರ್ಯದಲ್ಲಿ 2 ಶಿಷ್ಯರು ಅಂತೇಳಿ ಅವರನ್ನಿಬ್ಬರನ್ನು ಹೇಳ್ತೇನೆ. ಮತ್ತು ಬೇರೆ ಶಿಷ್ಯರುಗಳೆಲ್ಲ ಇದ್ದಾರೆ, ಅವರೆಲ್ಲ ಹೆಸರಿಗೆ ಬಂದ ಶಿಷ್ಯರಲ್ಲ ಅಂತ. ಇವರಿಬ್ಬರು ಹೆಸರಿಗೆ ಬಂದ ಶಿಷ್ಯರೇ. ಒಬ್ಬ ಕಟೀಲು ಮೇಳದಲ್ಲಿ ಮಹಿಷಾಸುರೆಲ್ಲ ಮಾಡ್ತಾನೆ, ಮತ್ತು ಸದಾಶಿವ ಶೆಟ್ಟಿಗಾರ ಮೊನ್ನೆ ನಮ್ಮನ್ನು ಬಿಟ್ಟು ಹೋದಲ್ಲ. ನಾನು ಕಟೀಲು ಮೇಳಕ್ಕೆ ಬಂದಾಗ ಡೌರು ಕುಣಿದು ನಿತ್ಯ ವೇಷ, ಆಮೇಲೆ ಮುಖ್ಯಶ್ರೀ ವೇಷ, ಮತ್ತು ಪೀಠಿಗೆ ಶ್ರೀ ವೇಷ, ಇಷ್ಟೇ ಇದ್ದದ್ದು. ಮತ್ತು ಈ ಎಂಥ ಮಂಚ ಎಲ್ಲ ಶುರುವಾಗಿದೆಯಲ್ಲ ಅದೆಲ್ಲ, ಮತ್ತು ಅರ್ಧನಾರೀಶ್ವರ, ಷಡ್ಮುಖ ಸುಬ್ರ ಅದೆಲ್ಲ ಇರಲಿಲ್ಲ. ನಾನು ಬರುವಾಗ ಇದ್ದದ್ದಷ್ಟೇ. ನಾನು ಅದೇ ಕೂಡ್ಲು ಮೇಳದಲ್ಲಿ 2ನೇ ವರ್ಷವೇ ನಾನು
ಇದು ಹೊಗಳಿಕೆಗೆ, ಆಗ ಜೋಯಿಸರು ಇದ್ದದ್ದು ಹಾಸ್ಯಕ್ಕೆ, ಅವರು ಹೊಗಳಿಕೆಗೆ ನನ್ನನ್ನು ಕಳಿಸಿಕೊಟ್ರು. ಆಗ ಕೊಕ್ಕಡ ಈಶ್ವರ ಭಟ್ರು ಒಂದೇ ಶ್ರೀವೇಶ, ಆಗ ಅವರೊಟ್ಟಿಗೆ ಹೋಗಿ ನನ್ನ ನಾಟ್ಯ ಅವರೊಟ್ಟಿಗೆ ತಿದ್ದಿತು. ಹಾಗಾಗಿ ನಾನು ಈಗಲೂ ಕೊಕ್ಕಡ ಈಶ್ವರ ಭಟ್ರನ್ನು ಕೂಡ ಗೋಪಾಲಕೃಷ್ಣ ಭಟ್ರನ್ನು ಗುರುಗಳ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಈಶ್ವರ ಭಟ್ರು ಕಾಣಲಿಕ್ಕೆ ಸಿಕ್ಕಿದ್ರೆ ಹೇಳ್ತಾರೆ, ನೀನೆಂತದೆ ನನ್ನ ಗುರುಗಳು ಅಂತ ಹೇಳೋದು. ಅದಕ್ಕೆ ನಾನು ಹೇಳಿದೆ, ನಾನು ನಿಮ್ಮಿಂದ ಕದ್ದಿದ್ದೇನೆ ಅಂತ ಹೇಳಿದೆ. ನಾನು ನಿಮ್ಮಿಂದ ಕದ್ದಿದ್ದೇನೆ, ಹಾಗಾಗಿ ನಾನು ನಿಮ್ಮನ್ನು ಗುರುಗಳು ಅಂತ ಹೇಳೋದು. ಹಾಗೆ ಮೊನ್ನೆ ಉಡುಪಿಯಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರು. ಹಾಗೆ ನನ್ನ ಮಟ್ಟಿಗೆ ಇಷ್ಟು, ಮತ್ತು ಇನ್ನೂ ಎಷ್ಟು ಅಂತ ಗೊತ್ತಿಲ್ಲ. ಹಾಗೆಂತ ನಾನು ಈಗಿನ ಹೊಸ ಕಲಾವಿದರನ್ನು ದೂರಲಿಕ್ಕಿಲ್ಲ, ಯಾಕಂದರೆ ಅದು ಅನಿವಾರ್ಯ, ಅವರಿಗೆ ಮಾಡದೆ ಉಪಾಯ ಇಲ್ಲ. ಹೀಗೆ ನಿಮ್ಮ ಈ ಪೈಕಿಯಲ್ಲಿ ಯಾರಾದರೂ ಹೊಸ ಕಲಾವಿದರು ಇದ್ದರೆ ಅದನ್ನು ಬೈದರು. ಬದಲಾವಣೆ ಎಂಬುದು ಕಾಲದ ಸಹಜ. ಬದಲಾವಣೆ ಬೇಕು. ಈಗಿನ ಉದಯೋನ್ಮುಖ ಕಲಾವಿದರಿಗೆ ನೀವು ಯಾವ ಸಲಹೆ ಸೂಚನೆಗಳನ್ನು ಕೊಡ್ತೀರಿ? ಈಗಿನ ಕಲಾವಿದರಿಗೆ ಆದಷ್ಟು ಹಳತನ್ನು ಅಭ್ಯಾಸ ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯದು. ಇಲ್ಲಾಂದರೆ ಹಳತಾಗೇ ಉಳಿತದೆ, ಹೊಸತಾಗೇ ಉಳಿತದೆ. ಅದನ್ನು ಸ್ವಲ್ಪ ತಿಳ್ಕೊಂಡ್ರೆ ಮತ್ತೆ ನಾವು ಪಾತ್ರ ಗೌರವವನ್ನು ಉಳಿಸಿಕೊಳ್ಬೇಕು. ಮತ್ತು ನಾವು ವೇಷ ಮಾಡುವಾಗ ಸಭಿಕರಿಗೆ ಡೋಸು ಕೊಟ್ಟು ಮಾತಾಡೋದು ಅಥವಾ ಎದುರಿನ ವೇಷದವನಿಗೆ ಡೋಸು ಕೊಟ್ಟು ಮಾತಾಡೋದು, ಅದನ್ನೆಲ್ಲ ನಾವು ಉಪಯೋಗ ಮಾಡಬಾರ್ದು. ಕೆಲವರಿಗೊಂದು ಅಭ್ಯಾಸ ಉಂಟು, ಆಟ ಆಡಿಸುವವನಿಗೆ ಡೋಸು ಕೊಟ್ಟು ಮಾತಾಡೋದು, ವೇಷಧಾರಿಗೆ ಡೋಸು ಕೊಟ್ಟು ಮಾತಾಡೋದು, ಮತ್ತು ಹಿಮ್ಮೇಳದವರಿಗೆ ಏನಾದರೂ, ಅದೆಲ್ಲ ಮಾಡಬಾರ್ದು. ನಾವು ರಂಗದೊಳಗೆ ಪಾತ್ರದಲ್ಲೇ ಇರಬೇಕು ಹೊರತು ಅದರಿಂದ ಹೊರಗೆ ಹೋಗಬಾರ್ದು. ಅಷ್ಟನ್ನು ನಾನು ಹೇಳ್ತೇನೆ. ನಾನು ಹಾಗೆ ಮಾಡೋದಿಲ್ಲ. ಕೆಲವರು ಅನ್ನ ಕೊಟ್ಟ ಆ ದಿವಸದ ಸೇವಾರ್ಥಿಗಳನ್ನು ದೂಷಿಸುವುದು ರಂಗದಲ್ಲಿ, ಅದೆಲ್ಲ ಹಾಗೆಲ್ಲ ಮಾಡಬಾರ್ದು. ಅಷ್ಟೇ, ಅದನ್ನೆಲ್ಲ ನಾವು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಆಯಿತು. ಇವತ್ತು ಒಂದು ಸೇವೆ ಆಟ ಆಡಿಸ್ತಾರೆ, ಆ ದಿವಸ ನಮಗೆ ಅನ್ನದಾತರ ಅವರನ್ನು ನಾವು ತೆರೆದರೆ ನಮಗೆ ದೇವರು ಒಳ್ಳೇದು ಮಾಡ್ಯಾರ. ಹಾಗೆ ಸನ್ಮಾನಗಳೊಂದು ಒಂದು ಮೊನ್ನೆದ್ದು 135ನೇ ಸನ್ಮಾನ. ಮೊನ್ನೆ ಪುರುಷೋತ್ತಮ ಪೂಂಜಾರದ 135ನೇದು ಸಿಗ್ತದೆ. ಒಂದು 10 ಸ್ವರ್ಣ ಪದಕ ಸನ್ಮಾನ ಆಯಿತು. ಅದೇ ನನ್ನ ಹಿರಿಯವರಿಗೆ ಯಾರಿದ್ದದನ್ನು ನನಗೆ ದೇವರು ಅನುಗ್ರಹ ಮಾಡಿದರು, ಜನರಿಗೆ ನನ್ನನ್ನು ತೋರಿಸಿಕೊಟ್ರು. ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅಷ್ಟೇ, ಮತ್ತೆ ಬೇರೇನಿಲ್ಲ. ನಮಗೆ ಮೊದಲು ಎತ್ತಿನ ಗಾಡಿ ಇತ್ತು ನಮ್ಮ ಮನೆಯಲ್ಲಿ. ಹತ್ತಿರದಲ್ಲಿ ಎಲ್ಲಿಯಾದರೂ ಆಟ ಇದ್ದರೆ ನಾವು ಎತ್ತಿನ ಗಾಡಿಯಲ್ಲಿ ಆಟ ಹತ್ರಕ್ಕೆ ಹೋಗಿ ನೆಲದಲ್ಲಿ ಕೂತು ಆಟ ನೋಡ್ತಿದ್ದೆವು. ಒಂದು 5-6 ಮೈಲು ದೂರಕ್ಕೆಲ್ಲ ಎತ್ತಿನ ಗಾಡಿಯಲ್ಲಿ ಹೋಗಿ ನಾವು ಆಟ ನೋಡ್ತಿದ್ದೆವು. ಆಗ ಟಿಕೆಟಿನ ಆಟಗಳು, ಮೂಲ್ಕಿ ಮೇಳ, ಮತ್ತು ಧರ್ಮಸ್ಥಳ ಮೇಳ, ಕೂಡ್ಲು ಮೇಳ, ಶೀನಬಂಡಾರಿಯವರ ಬಳ್ಳಂಬೆಟ್ಟು ಮೇಳ ಇತ್ತು. ಆಮೇಲೆ ಅದು ಸುಬ್ರಹ್ಮಣ್ಯ ಮೇಳ ಆಯಿತು. ಅದನ್ನೆಲ್ಲ ನೋಡಲಿಕ್ಕೆ ನಾವು ಸಣ್ಣ ಇದಕ್ಕೆ ನಾವೆಲ್ಲ ಗಾಡಿಯಲ್ಲಿ ಹೋಗ್ತಿದ್ದೆವು. ಆಗ ಇದೆಲ್ಲ ಯಕ್ಷಗಾನ ಅಂದರೆ ಎಂತ ಅಂತ ಗೊತ್ತಿಲ್ಲ. ಹಾಗೆ ನನಗೊಂದು ಭರತನಾಟ್ಯ ಕಲಾವಿದ ಆಗಬೇಕು ಅಂತ ಒಳ್ಳೆ ಆಸೆ ಇತ್ತು. ಅದು ನನಗೆ ಯೋಗ ಇಲ್ಲ. ಒಳ್ಳೆ ಆಸೆ ಇತ್ತು, ಲಾಭ ಆಯಿತು, ತುಂಬ ಲಾಭ ಆಯಿತು. ನಾಟ್ಯಗಳ ವೈವಿಧ್ಯತೆ ತೋರಿಸಲಿಕ್ಕೆ ಅದೊಂದು ಅನುಕೂಲ ಆಯಿತು. ಕೈಕರಣದ್ದು ಹಾವಭಾವಗಳು ಅದಕ್ಕೆ ಅನುಕೂಲವಾಯಿತು ತುಂಬ. ಈಗ ಸಭಾ ಕ್ಲಾಸು ಕುಣಿತಿದ್ರೆ ನನ್ನ ಹಾವಭಾವಗಳು ಬೇರೆ, ಹೆಜ್ಜೆಗಳದ್ದೇ, ಕೈಕರಣ ಅದೆಲ್ಲ ಬೇರೆ, ಬಾಕಿದ್ದವರ ಹಾಗೆಲ್ಲ. ನಾನು ಸ್ವಲ್ಪ ಅದಕ್ಕೆ ಭರತನಾಟ್ಯದ ಕೈಕರಣಗಳನ್ನೆಲ್ಲ ಉಪಯೋಗ ಮಾಡ್ತಿದ್ದೆ. ಮತ್ತು ಭರತನಾಟ್ಯ ಕಲಿತ್ರೆ ಶರೀರ ಬೇಕಾದ ಹಾಗೆ ಬಳುಕುತ್ತದೆ, ಗಟ್ಟಿ ನಿಲ್ಲುವುದಿಲ್ಲ, ಬೇಕಾದ ಹಾಗೆ ಬಳುಕ್ತದೆ. ಕೈಗಳು, ಕೊರಳು ಎಲ್ಲ ಅನುಕೂಲ, ಅದು ತುಂಬ ಅನುಕೂಲ. ಇಷ್ಟವಾದ ಪಾತ್ರ ನಿಮಗೆ ಇಷ್ಟವಾದ ಪಾತ್ರ ಯಾವುದು? ನನಗೆ ಇಷ್ಟವಾದ ಪಾತ್ರವಾ? ನಾನು ಮಾಡಿದ ಪಾತ್ರಗಳು ಎಲ್ಲ ನನಗೆ ಇಷ್ಟದ್ದೇ. ಯಾಕಂದರೆ ನಾನು ಅದನ್ನು ಹೀಯಾಡಿಸಿಲ್ಲ. ಅದು ನಮಗೆ ಒಂದು ನಮ್ಮನ್ನು ಕಾಣಿಸಿಕೊಳ್ಳೋದಕ್ಕೆ ಇದು.
ನನಗೆ ಜಲಂಧರಗಳಗದ ದೇವೇಂದ್ರ ಅಂದರೆ ಬಹಳ ಪ್ರೀತಿ. ಯಾಕೆ? ಕುಡಿದು ಬೀಳಿಕುಂಟಲ್ಲ, ಅದೆಲ್ಲ ಅಭಿನಯ ಮಾಡಲಿಕ್ಕೆ. ಜಲಂಧರಗಾಳಗದ ದೇವೇಂದ್ರ ಒಂದು. ಆಮೇಲೆ ಕುಮಾರ ವಿಜಯದ ದೇವೇಂದ್ರ, ಅದು ಪಾತ್ರಭೂಷಣೆಯಲ್ಲಿ ವ್ಯತ್ಯಾಸ ಉಂಟು ಅದಕ್ಕೆ ಮತ್ತು ಇದಕ್ಕೆ. ಸಮುದ್ರ ಮಥನದ ದೇವೇಂದ್ರ, ಅದೂ ತುಂಬ ವ್ಯತ್ಯಾಸ. ಅದು 3 ಬೇರೆ ಬೇರೆ ಭಾವಗಳು. ಮತ್ತು ಹಿರಣ್ಯಾಕ್ಷ, ಇಂದ್ರಜಿತು, ಕೌಂಡ್ಲಿಕ, ಇಂಥದ್ದೆಲ್ಲ. ಮತ್ತು ನಳ ಹರಿಶ್ಚಂದ್ರ ನನಗೆ ಭಾರಿ ಪ್ರೀತಿ. ಹಾಗೆಂದ ಪಿ ಟಿ ವೇಷದವರು ಎಲ್ಲರೂ ನಳ ಹರಿಶ್ಚಂದ್ರ ಮಾಡ್ತಿರ್ಲಿಲ್ಲ ಅಂತೆ, ನಾನು ಮಾಡ್ತಿದ್ದೆ. ಯಾಕಂದರೆ ನನಗೆ ಆ ಪಾತ್ರಗಳ ಭೇದ ಇಲ್ಲ, ಎಲ್ಲವೂ ನಾವು ಮಾಡಿದರೆ ನಮಗೆ ಅದು ತೋರಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟದ್ದು. ನಾವು ಮಾತ್ರ ಅದನ್ನು ಕೂತು ಸ್ವಲ್ಪ ತರ್ಕಿಸಬೇಕು, ಅದು ಹೇಗೆ ಇದು ಹೇಗೆ ಅಂತ. ನಳನ ಸ್ವಭಾವ ಹರಿಶ್ಚಂದ್ರನದ್ದಲ್ಲ, ಹರಿಶ್ಚಂದ್ರನ ಸ್ವಭಾವ ನಳನದ್ದಲ್ಲ, ಬೇರೆ ಬೇರೆ. ಅದನ್ನೆಲ್ಲ ನಾವು ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ಹಾಗೆ. ಮತ್ತು ನಾನು ಸ್ವಲ್ಪ ರಂಗದಲ್ಲಿ ಕುಣಿತಿದ್ದೆ ಮೊದಲು. ಅಂದರೆ ಯಾರಿಗೂ ಬಿಟ್ಟು ಕೊಡ್ತಿರ್ಲಿಲ್ಲ ಕುಣಿಯದಲ್ಲಿ. ನಾನು ಉದ್ದ ಇದ್ದರೂ ಕುಣಿಯಲ್ಲಿ. ಪ್ರೇಕ್ಷಕರ ಕಾಲದ ಹಿಂದಿನ ಕಾಲದ ಪ್ರೇಕ್ಷಕರಿದ್ದಾರಲ್ಲ, ಅವರ ಪ್ರತಿಕ್ರಿಯೆಗಳೆಲ್ಲ ಹೇಗಿತ್ತು? ಮೊದಲಿನವರು ವೇಷಗಳನ್ನು ಹೊಂದಿ ಅವರ ಪ್ರತಿಕ್ರಿಯೆ ತೋರಿಸ್ತಾ ಇದ್ದರು. ಯಾಕಂದರೆ ಅವರಿಗೆಲ್ಲ ಅವರಿಗಿಂತ ಹಿಂದಿನವ್ರದ್ದೆಲ್ಲ ನೋಡಿ ಗೊತ್ತುಂಟಲ್ಲ ವೇಷಧಾರಿಗಳು. ಈಗ ನಾವು ಸ್ವಲ್ಪ ಒಂದು ವೇಷದಲ್ಲಿ ತೊಡಕಿದ್ರೆ ಅವರು ಹೇಳ್ತಿದ್ರು, 6 ಅಂಚೆ ಮಲ್ತೊಂದಿತ್ತೇರು, ಬೇರೆ ಇಂಚೆ ಮಲ್ತೊಂದಿತ್ತೇರು ಅಂತ. ಅದನ್ನು ನಾವು ತಿದ್ದಿಕೊಳ್ಳಿಕ್ಕೆ ಸಾಕಾಗ್ತದೆ, ಒಳ್ಳೆಯದಾಗ್ತದೆ. ಕೆಲವು ಈಗ ನಾನು ಕಟೀಲು ಮಾಡಲಿಲ್ಲ, ಕೆಲವರು ನನ್ನ ಹತ್ರ ಬಾಯಿ ಬಿಟ್ಟು ಹೇಳಿದ್ದುಂಟು, ಅವು 6ನ ಅಂಚೆ. ಉದಾಹರಣೆ ವಿಠಲ ಶೆಟ್ಟರು, ಅವರು ಕೊನೆಯ ಇದರಲ್ಲಿ ಕಟೀಲಿನಲ್ಲೇ ನಿಲ್ತಿದ್ದರು. ನಾನು ಯಾವಾಗಲೂ ದೇವರ ಪೆಟ್ಟಿಗೆ ಒಟ್ಟಿಗೆ ಬರ್ತಿದ್ದೆ. ಅಲ್ಲಿ ಮೇಲೆ ಎತ್ತರದ ಶಾಲೆಯಲ್ಲಿ ಚೌಕಿ ಆಗ್ತಿದ್ದೆ ಅಲ್ಲ, ದೇವರ ಪೆಟ್ಟಿಗೆ ಅಲ್ಲಿ ತಂದಿಟ್ಟ ಕೂಡಲೇ ಅಲ್ಲಿ ಅವರು ಕೂತ್ಕೊಂಡಿರ್ತಿದ್ರು. ನಾನು ಬಂದ ಕೂಡಲೇ ಬಲ್ಲೆ ರಾಮಕೃಷ್ಣರೇ ಅಂತೇಳಿ ಕೂತ್ಕೊಂಡಿದ್ದು. ನನಗೆ ಮೊದಲಿನ ವೇಷಧಾರಿಗಳದ್ದು ಕ್ರಮ ಎಲ್ಲ ಹೀಗೆ ಹೀಗೆ ಅಂತ ಹೇಳ್ತಿದ್ರು, ಬೇರೆ ಏನೂ ಸಮಾಚಾರ ಇಲ್ಲ. ಅವರು ವೇಷದ ಕ್ರಮವನ್ನೇ ಅಷ್ಟೇ ಹೇಳ್ತಾಯಿದ್ರು. ಮಾನ್ಯ ರಾಮ ಮತ್ತು ಕುಂಜಿಬಾಬು ಯಾರೆಲ್ಲ ಇದ್ರಲ್ಲ, ಅವರ ವೇಷಗಳ ಕ್ರಮಗಳನ್ನೆಲ್ಲ ಹೇಳಿಕೊಡ್ತಿದ್ರು. ಹಾಗಾಗಿ ನನಗೆ ಅದು ಮತ್ತು ಪೂರಕ್ಕಾಯಿತು. ದನಿಗಳಾಗಿ ಅವರಿದ್ದು ಇದು ಹೇಳಿಕೊಡ್ತಿದ್ರಲ್ಲ, ಬೇರೆ ಯಾರು ಹೇಳಿಕೊಡ್ತಾರೆ ಅಂತ ಸಂತೋಷ ಇತ್ತು. ನಂತರ ಅಷ್ಟೇ ಪ್ರೀತಿ ಇತ್ತು. ಅವ್ರು ಹೇಳ್ತಿದ್ರಂತೆ, ಆರೆಗೆ ವೇಷ ಕಟ್ಟಿಯಾರಲ್ಲ, ಮೇಕಪ್ ಮಲ್ಪಿರಲ್ಲ, ನಾನು ಅಡಿ ಪಂಡು ಕೊರಡು ನಿದ್ದಿ ಅಂತ. ಅದೊಂದು ನನ್ನ ಭಾಗ್ಯ. ಅವರು ಮೆಚ್ಚಿದ್ರಲ್ಲ, ದನಿಗಳು ಮೆಚ್ಚಿದ ನಂತರ ಮತ್ತೆ ಉಳಿದವರು ಮೆಚ್ಚಿದ್ದಾರೆ ಅಂತಲೇ ಅರ್ಥ. ಹಾಗಾಗಿ 40 ವರ್ಷದ ಯಕ್ಷಪಯಣದಲ್ಲಿ ಸರ್, ನನಗೆ ಸ್ವಲ್ಪ ಗಟ್ಟಿ ಹೇಳಬೇಕು. 40 ವರ್ಷದ ಯಕ್ಷಪಯಣದಲ್ಲಿ ನಿಮಗೆ ನೆನಪಿನಲ್ಲಿ ಉಳಿಯುವಂಥ ಒಂದು ವಿಶೇಷವಾದ ಘಟನೆ ಯಾವುದಾದ್ರೂ ಇದೆಯಾ? ನೆನಪಿನಲ್ಲಿ ಉಳಿಯುವ, ನಿಮ್ಮ ನೆನಪಿನಲ್ಲಿ ಉಳಿಯುವ ಘಟನೆ ಯಾವುದಾದ್ರೂ ಉಂಟಾ ಅಂತ? ನನ್ನ ನೆನಪಿನಲ್ಲಿ ಉಳಿಯುವ ಘಟನೆ ಉಡುಪಿಯಲ್ಲೊಂದು ಇದು ದೊಂದಿ ಬೆಳಕಿನ ಆಟ ಆಗಿದೆ. ಅಲ್ಲಿ ಪರಿಸರದ ಲೈಟಿಂಗ್ ಎಲ್ಲ ತೆಗೆದಿದ್ದಾರೆ. ಬರೇ 4 ಕಂಬ, ಆ ಕಂಬಕ್ಕೆ ಮಾವಿನ ಎಲೆ, ಮತ್ತು ಮೇಲಕ್ಕೆ ಒಂದು ಅಡ್ಡ ಹಾಕಿ 2 ತಟ್ಟಿ, ಮಡಲೆ ತಟ್ಟಿ ಹಾಕಿ ಅದೊಂದು ಆಟ. ಅಂಥ ಆಟವನ್ನು ನಾನು ನೋಡಲೇ ಇಲ್ಲ. ಕುರುಕ್ಷೇತ್ರ, ಇದು ಬಣ್ಣದ ಮಾಲಿಂಗಣ್ಣನದ್ದು ರುದ್ರಭೀಮ, ಗಂಗಯ್ಯ ಶೆಟ್ಟರದ್ದು ದುಶ್ಯಾಸನ, ಆ ದಿವಸ ಅಭಿಮನ್ಯು ಶ್ರೀಧರ ಭಂಡಾರಿ, ನನ್ನದು ಸುಭದ್ರೆ. ಅದೆಲ್ಲ ನನಗೆ ನೆನಪುಳಿಯುವಂಥದ್ದು. ಶ್ರೀಧರ ಭಂಡಾರಿಯವರ ಅಭಿಮನ್ಯುಗೆ ಸುಭದ್ರೆ ಮಾಡಬೇಕಾದ್ರೆ ಅದೊಂದು ಯೋಗ ಬೇಕು. ಅಭಿಮನ್ಯು ಅದೇ ಮೊದಲನೇ ಜಾಗದ ಅಭಿಮನ್ಯು. 2ನೇ ಅಭಿಮನ್ಯು ಗುಂಡಿಮಜಲು ಗೋಪಾಲ್ ಭಟ್ರು, ನಾನು ಮೆಚ್ಚಿದ ಅಭಿಮನ್ಯು. ಅಶ್ವತ್ಥಾಮನವರೇ ರಕ್ತರಾತ್ರಿದ್ದು. ಮತ್ತು ನಾನು ಇನ್ನೊಂದು ನೆನಪುಂಟು ನನಗೆ. ನಾನು ಶಾಸ್ತ್ರಿಗಳ ಸೆಟ್ನಲ್ಲಿ ಇರುವಾಗ ಶಶಿಪ್ರಭಾ ಪರಿಣಯ, ಅದಲ್ಲಿಗೆ ಮಾಲೆಯನ್ನು ಅಲ್ಲಿ ಇಟ್ಟು ಮಲಗಲಿಕ್ಕೆ ಉಂಟಲ್ಲ, ನಾನು ಹಗಲಿಗೆ ಮನೆಗೆ ಬಂದೇನೆ. ನಿದ್ರೆ ಉಂಟು, ಮಲಗಿದಲ್ಲಿ ಒಳ್ಳೆ ನಿದ್ರೆ ನನಗೆ. ಇವರು ಮಾಲೆ ಇದು ಮಾರ್ತಾಂಡ ತೇಜ ಮಾಲೆ ತೆಗೆದರೆ ನನಗೆ ಎಚ್ಚರಿಕೆ ಆಗೋದಿಲ್ಲ. ಮತ್ತು ರಂಗಸ್ಥಳದ ಕೆಲಸದ ಬಂದು ಮೆಲ್ಲ ತಟ್ಟಿ ಅವಾಗ ಎಚ್ಚರಿಕೆ ಆಯಿತು, ಪಕ್ಕನ ಕಥೆ ನೆನಪಾಯಿತು. ಅದೆಲ್ಲ ನನಗೆ ನೆನಪಿನಲ್ಲಿರೋದು ಅದೆಲ್ಲ. ಹಾಗಾಗಿ ರಂಗದಲ್ಲಿ ನನಗೆ ನಿದ್ರೆ ಇನ್ನೂ ಬರಲಿಕ್ಕಿಲ್ಲ ಅಂತಾಗಿದೆ. ಮತ್ತು ಒಂದು ಸೌದಾಸ ಚರಿತ್ರೆ ಅಂತ ಒಂದು ಕತೆ ಆಗ್ತಿತ್ತು. ಅದರಲ್ಲಿ ನನಗೆ ಆ ಸೌದಾಸನಿಗೆ ಶಾಪ ಸಿಕ್ಕಿದ ನಂತರ ರಕ್ಕಸ ಆಗ್ತಾನಲ್ಲ, ಮಾಂಸಭಕ್ಷಕ ರಕ್ಕಸ, ಅದು ಒಂದು ದಿಕ್ಕಿನಲ್ಲಿ ಮಾಡಿರುವಾಗ ಈ ಬೆಳ್ಳಾರೆ ಗೋಪಾಲ ಶೆಟ್ಟಿ ಅಂತ ಒಬ್ಬ ಇದ್ದ. ಅವ ಸ್ತ್ರೀವೇಷ ಮಾಡಿ ಹೊಟ್ಟೆಯಲ್ಲಿ ಕರಳಿನ ಆಗಿದ್ದನ್ನೆಲ್ಲ ಋಷಿಪತ್ನಿಯರು ಮಾಡಿ
ಅದನ್ನು ಇವ ತೆಗೆದು ತಿನ್ನೋದು. ಅಷ್ಟಾಗಿ ಒಂದು ಅಜ್ಜಿ ದೊಣ್ಣೆ ಹಿಡ್ಕೊಂಡು ಓಡಿ ಬಂದು ನನಗೆ ಹೊಡಿಲಿಕ್ಕೆ ಎತ್ತಿದೆ. ಅಷ್ಟಾಗೂ ರಂಗಸ್ಥಳದ ಕೆಲಸದ ಒಂದು ದೊಣ್ಣೆನ ಹಿಡ್ಕೊಂಡ, ಇಲ್ಲಾಂದ್ರೆ ನನಗೆ ಪೆಟ್ಟು ಬೀಳ್ತಿತ್ತು. ಅದೆಲ್ಲ ನನಗೆ ನೆನಪಿನಲ್ಲಿ ಉಳಿಯುವಂಥದ್ದು. ಅದು ಮೋರ್ಲ ಸಂಜೀವ ಶೆಟ್ಟರು ಒಂದು ಗುರುಪುರ ಕೈಕಮ್ಮದಿಂದ ಕೆಳಗೆ ಅಲ್ಲಿ ಅವರು ಬೊಂಬೈಯಲ್ಲಿ ದೊಡ್ಡ ಕಾರುಬಾರಿ, ಅವರ ಮನೆಯ ಆಟ. ಅಜ್ಜಿ ಬಂದು ಪೆಟ್ಟು ಕೊಟ್ಟರೆ ನಾನು ತಿನ್ನಬೇಕಾಗಿತ್ತು ಧರ್ಮಕ್ಕೆ. ಕೆಲಸದವ ಬಂದು ದೊಣ್ಣೆನ ಹಿಡ್ಕೊಂಡ ಕಾರಣ ಆಯಿತು. ಹಾಗೆ ಇನ್ನು ಕೆಲವು ನೆನಪು ಬರೋದಿಲ್ಲ. ಮತ್ತು ನನಗೆ ನಿನ್ನೆ ಆದ ಪ್ರಕರಣದ ಇವತ್ತು ನೆನಪು ಬರೋದಿಲ್ಲ. ಹೆಚ್ಚು ಹೇಳಿದರೆ ನನ್ನ ತಮ್ಮಂದಿರ ಮಕ್ಕಳದ್ದು ನಾವು ಒತ್ತು ಹೆಸರಲ್ಲದು ಬೇರೆ ಹೆಸರು ಯಾವುದೋ ಅಂತ ನೆನಪು ಮಾಡಬೇಕಾಗ್ತದೆ. ಅಷ್ಟು ಮರವಾಗಿ ನನಗೆ. ನಾನೇನೋ ಇಷ್ಟು ಮಾತಾಡಿದ್ದು ನನ್ನ ಪುಣ್ಯ. ತಾಳಮದ್ದಲೆ ಆ ಕಾಲದಲ್ಲಿ ತಾಳಮದ್ದೆಲ್ಲ ಆಗ್ತಿತ್ತು. ಅದರದ್ದೆಲ್ಲ ತಾಳಮದ್ದಲೆಯಲ್ಲಿ ನಾವು ಕಲ್ಮಡ್ಕ ಅಂತ ಒಂದು ಊರುಂಟು, ಗೊತ್ತು ನಿಮಗೆ? ಅಲ್ಲಿ ತುಂಬ ಯಕ್ಷಗಾನ ಆಗ್ತಿತ್ತು. ಆಗ ನಮಗೊಬ್ಬರು ಭಾಗವತರಿದ್ದರು, ದಾಸರ ಬೆಲೆ ಚನಿಯ ನಾಯಕರು ಅಂತ. ಅವರು ಇನ್ನೊಬ್ಬರು ಯುವರಾಜ್ ಶೆಟ್ಟರು ಅಂತ ಜೈನ್, ನಾನು. ನಮಗೆ ನಮ್ಮ ಮನೆಯಿಂದ ಕಲ್ಮಡ್ಕಕ್ಕೆ 10 ಮೈಲ್ ಆಗ್ತದೆ. ನಾವು ತಾಳಮದ್ದಲೆಗೆಲ್ಲ ನಡೆದು ಹೋಗ್ತಿದ್ದೆವು. ಆಗ ಅಂಥ ಘಟಾನುಘಟಿಗಳು, ಅರ್ಥಧಾರಿಗಳು, ದೇರಾಜ ಸೀತಾರಾಮಯ್ಯ, ಕೊಳಂಬೆ ಪುಟ್ಟಣ್ಣಗೌಡರು ಮತ್ತು ಪೆರ್ಲ ಕೃಷ್ಣ ಭಟ್ರು ಅಂಥ ತಾಳಮದ್ದಲೆಗೆಲ್ಲ ನಾವು ಹೋಗ್ತಿದ್ದೆವು. ನಡೆದೇ ಹೋಗೋದು. ಹೋಗುವಾಗ ಉಲ್ಲಾಸ, ಬರುವಾಗ ಬಿಸಿಲು, ಈ ನಿದ್ರೆಗೆಟ್ಟದ್ದು. ಹಾಗೆ ಮತ್ತು ನಮಗೆ ಅಲ್ಲಿ ಆಟ ಎಲ್ಲ ಆಗ್ತಿತ್ತು. ಆಗ ನಾನು ಅಲ್ಲಿ ಆಟಕ್ಕೆಲ್ಲ ಹೋಗ್ತಿದ್ದೆ. ನಡೆದೇ ಹೋಗೋದು, ನಡೆದೇ ಬರೋದು. ಮತ್ತು ನಾನು ಕಟೀಲು ಮೇಳದಲ್ಲಿ ಇರುವಾಗ ನಮ್ಮ ಊರಿಗೆ 4-4.25 ಮೈಲು ಎಂಥ ವೆಹಿಕಲ್ ಇಲ್ಲ. ಮನೆಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ದೊಡ್ಡ ತೋಡ ಎಂಬಲ್ಲಿಂದ ಬಸ್ಸಿಗೆ ಇಳಿದರೆ ಮತ್ತು ನಾನು ನಡ್ಕೊಂಡು ಹೋಗಬೇಕು. ಬ್ಯಾಗೆಲ್ಲ ಇರ್ತಿತ್ತು. ಕಣ್ಣು ಮುಚ್ಚಿಕೊಂಡು ನಡೆದು ಹೋಗ್ತಿದ್ದೆ. ಕಲ್ಲಡವಿದ್ದರೆ ಅಥವಾ ಯಾರಾದರೂ ಮಾತಾಡಲಿಕ್ಕೆ ಸಿಕ್ಕಿದ್ರೆ ಎಚ್ಚರಿಕೆ ಆಗ್ತಿತ್ತು. ನಿದ್ರೆಯಲ್ಲ ನಡ್ಕೊಂಡು ಹೋಗ್ತಿದ್ದೆ ನಾನು. ಆಗ ಕಷ್ಟ ಜೀವನ, ಈಗ ಅಷ್ಟು ಇಲ್ಲ. ಈಗ ಯಕ್ಷಗಾನ ಎಂಬುದು ಸುಖ, ಎಲ್ಲದಲ್ಲೇ ಸುಖ. ಹಣದ ಮಟ್ಟಿಗಲ್ಲ, ವೇಷದ ಮಟ್ಟಿಗೂ ಸುಖ, ಜೀವನದ ಮಟ್ಟಿಗೂ ಸುಖ. ನಾವು ಆಗಲ್ಲ, ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಕೆಲವೊಮ್ಮೆ ಹೊರಬೇಕಾಗ್ತಿತ್ತು. ತುಂಬ ಇದ್ದರೆ, ಕೆಲಸದವರು ಕಡಿಮೆ ಇದ್ದರೆ ಒಂದಿಕ್ಕಿನೊಂದಿಕ್ಕೆ ಹೋಗುವಾಗ ನಮ್ಮ ಪೆಟ್ಟಿಗೆಗಳನ್ನು, ನಮ್ಮ ಪಿಂಡಿಗಳನ್ನು ನಾವು ಹೊರಬೇಕಾಗಿತ್ತು. ನಾನು ಹೊತ್ತದ್ದುಂಟು. MRB ಎಲ್ಲ ಆಯ್ತಲ್ಲ, ಆಗ ನಮಗೆ ಹೋಗುವಾಗ ನಮ್ಮ ಲಾರಿ ಆ ಆಟದ ಜಾಗದವರೆಗೆ ಹೋಗಿದೆ. ಮರುಸ ಬರುವಾಗ ಸುಮಾರು 1 ಕಿಲೋಮೀಟರ್ ಮಣ್ಣಾಕಿ ಮುಗಿಸಾಗಿದೆ, ಮಾರ್ಗ ಇಲ್ಲ. ನಾವೆಲ್ಲ ಹೊತ್ತು ಬಂದಿದ್ದೇವೆ, ಹೊತ್ತುಕೊಂಡು ಬಂದದ್ದು 2 ಸಲ ಹೋಗಿ ಹೊತ್ತು ತಂದಿದ್ದೇವೆ. ಆಮೇಲೆ ಬೇರೆ ನಡ್ಕೊಂಡು ಹೋಗುವಾಗಲೂ ನಾನು ಹೊತ್ತಿದ್ದೇನೆ. ನಾವು ಕಟ್ಟುವಂಥದ್ದು ಇದು ಡ್ರೆಸ್ಸುಗಳನ್ನು ನಾವು ಹೊತ್ತರೆ ನಮಗೆ ಅದರಲ್ಲಿ ಅವಮಾನ ಎಂಥದ್ದು? ಅವಮಾನ ಏನಿಲ್ಲ, ನಮ್ಮದಲ್ಲ, ಅದು ನಮಗೆ ಅನ್ನ ಕೊಡುವಂಥ ವಸ್ತು. ಇನ್ನೊಂದು ನನ್ನ ಅನಿಸಿಕೆ, ನಾವೊಂದು ಕಿರೀಟ ಆಗಲಿ ಪಕಡಿ ಆಗಲಿ ನಾವು ಮುಟ್ಟಿ ನಮಸ್ಕಾರ ಮಾಡಿ ನಾವು ತಲೆಗಿಡ್ತೇವೆ, ಹೌದಾ? ಅದನ್ನು ನಾವು ಕುಣಿಯುವಾಗ ಆ ಕಿರೀಟಕ್ಕೆ ಕಾಲು ಮುಟ್ಟಿಸಿದರೆ ಆ ಕಿರೀಟಕ್ಕೆ ಎಷ್ಟು ಬೆಲೆ ಉಳಿಯುತ್ತೇಳಿ. ಒಂದು ದಿಕ್ಕಿನಲ್ಲಿ ನಾನು ಅದನ್ನು ನೋಡಿ ನಾನು ಭಾಳ ಬೇಸರಪಟ್ಟಿದ್ದೇನೆ. ಕುಣಿಯುವಾಗ, ಸಲಾಮೆಜ್ಜ ಕುಣಿಯುವಾಗ ಕಿರೀಟವನ್ನು ಕಾಲಿಗೆ ಮುಟ್ಟಿಸಿತು. ನಾವು ಪೂಜಿಸಿ, ನಾವು ನಮಸ್ಕಾರ ಮಾಡಿ ತಲೆಗಿಡುವ ಕಿರೀಟ ಅದನ್ನು ಕಾಲಿಗೆ ಮುಟ್ಟಿಸಿದರೆ ಅದು ನನಗೆ ತುಂಬ ಬೇಸರ ಆಗಿದೆ. ಅಂಥದ್ದನ್ನೆಲ್ಲ ನಾನು ಯಾವಾಗಲೂ ಮರೀಲಿಕ್ಕಿಲ್ಲ. ಮತ್ತು ದಿನ ಸಾಧ್ಯ ಇದ್ದರೆ ಒಳ್ಳೆಯದು. ಹಿರಿಯವರು ಚೌಕಿಯಲ್ಲಿ ಯಾರಿದ್ದಾರೆ, ನಾವು ಗೆಜ್ಜೆ ಕಟ್ಟುವುದಕ್ಕೆ ಬದಲು ಅವರ ಕೈಯಲ್ಲಿ ಗೆಜ್ಜೆ ಕೊಟ್ಟು ಕಟ್ಟುವುದು ನಮಗೆ ಶ್ರೇಯಸ್ಸು. ಮತ್ತು ವರ್ಷದ ಪ್ರಾರಂಭದಲ್ಲಿ ಹೇಗೂ ಕೆಲವರು ಅದು ಇಲ್ಲ, ದೇವರಲ್ಲಿ ಹೋಗಿಕೊಂಡು ಗಿಡ್ತಾರೆ. ನಾನು ಹಾಗೆ ಮಾಡ್ತಿಲ್ಲ. ನಾನೀಗ ಇಷ್ಟು ವರ್ಷ ನಾನು ಮೇಳದಲ್ಲಿ ತಿರುಗಾಟ ಮಾಡಿದೆ. ಮೊದಲ ಸೇವೆ ದಿವಸ ನನ್ನ ಗೆಜ್ಜೆಯನ್ನು ಕೊಂಡೋಗಿ ಪೂಜೆಗೆ ಮೊದಲೇ ಭಟ್ರ ಕೈಯಲ್ಲಿ ಕೊಡ್ತಿದ್ದೆ, ಇದು ತೊಳೆದು ಅದನ್ನು ಪೂಜೆ ಆಗುವಲ್ಲಿವರೆಗೆ ಅಲ್ಲಿ ಇಡ್ತೆ. ಅದನ್ನು ಮತ್ತೆ ತಗೊಂಡು ಎಲ್ಲರಿಗೆ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಆಮೇಲೆ ನಾನು ಕಟ್ಟಿದ್ದೆ. ನನಗೆ ಆ ಜಾತಿ ಭೇದ ಇಲ್ಲ. ಅವ ಅಂಥ ಜಾತಿ, ನಾನು ಇಂಥ ಜಾತಿ, ಅದೆಲ್ಲ ಇಲ್ಲ. ನನಗೆಲ್ಲವರು ಹಿರಿಯವರೇ. ಅದೊಂದನ್ನು ನಾನು ಉಳಿಸಿಕೊಂಡಿದ್ದೇನೆ ಅಷ್ಟೇ. ಈಗ ಇನ್ನಿಲ್ಲಲ್ಲ. ನಾನು ಮಾರಾಟ ಮಾಡಿದ ವಸ್ತು ಅಂದರೆ ಅದೊಂದು ಗೆಜ್ಜೆ. ಒಂದು 60,000 ರೂಪಾಯಿದ್ದು ಮಣಿ ಸಾಮಾನಿತ್ತು ನನ್ನ ಹತ್ರ. ಎಲ್ಲ ಧರ್ಮ ಮಾಡಿದೆ. ಒಂದು ಪರಂಪರೆ, ಅದು ಉರುಟು ಕಿರೀಟ ಒಂದು ಉಂಟು. ಅದೊಂದು ನನ್ನ ಕಿರಿಯರಿಗಿರಲಿ ಅಂತೇಳಿ ಅದನ್ನು ಶೋಕೇಸ್ ಮಾಡಿ ಇಟ್ಟಿದ್ದೇನೆ. ಮತ್ತೇನಿಲ್ಲ ನನ್ನ ಹತ್ರ ಯಕ್ಷಗಾನದ್ದು. ಅದೊಂದು ಕಿರೀಟ ಮಾತ್ರ ಇರೋದು. ಅದು ರಘು ಸಜಂಕಿಲ ಅಂತ ಇದ್ದರು,
ಮತ್ತು ವಿಷ್ಣುಣ್ಣ ಅಂತ ದೇವಗಾನದವರ ಡ್ರೆಸ್ನಲ್ಲಿ ಅವರಿಬ್ಬರು ಸೇರಿ ಪರಂಪರೆ ಕಿರೀಟ ಅಂತ ನನಗೆ ಮಾಡಿಕೊಟ್ಟದ್ದು. ಅದನ್ನು ನಾನು ಮಾಡಿಸಿ 15-16 ವರ್ಷ ಆಯಿತು. ಆಗ 7,000 ರೂಪಾಯಿ ಕೊಟ್ಟಿದ್ದೆ ನಾನು. ಅದಕ್ಕೆ ಇದು ಬೆಳ್ಳಿಯ ಜಾಲರಿ ಎಲ್ಲ ಉಂಟು. ಅದೊಂದು ಭದ್ರವಾಗಿ ಕನ್ನಡಿಯ ಪೆಟ್ಟಿಗೆ ಮಾಡಿ ಇಟ್ಟಿದ್ದೇನೆ. ಅದೊಂದು ಉಳಿಸಿ ಬಿಟ್ಟಿದೆ. ಮತ್ತೆಲ್ಲ ದಾರ ಗೆಜ್ಜೆ ಮಾತ್ರ ಮಾರಾಟ ಮಾಡಿದ್ದು. ನಾನು ಕೊಡುವುದಿಲ್ಲ ಅಂತ ಇದ್ದೆ, ಅದಕ್ಕೆ ಒತ್ತಡವಿತ್ತು. ಮತ್ತು ಬಜ್ಪೇರ ಆಗೋದು ಅಂತ ಹೇಳಿದರು. ಈರೆ ದುಡ್ಡು ತನದ ಧರ್ಮಗೂ ಗೆಜ್ಜೆ ನುಂಜಿ ಬಗ್ಗೆ ಕೊರೋಡ್ಚಿ ಅಂತೇಳಿ. ಮತ್ತು ಈರೆ ಪಣ್ಲೆ ಒಂಜಿ ಗೆಜ್ಜೆ 10 ರೂಪಾಯಿ ಪಣ್ಲೆ. ನಾನು ಹೇಳಲಿಲ್ಲ, ಒಂದು ಜನ ತಗೊಂಡದ್ದು. ಅದು ನೀವು ಕೊಟ್ಟದ್ದು ಸಾಕು ಹೇಳಿದ್ರು ಅವರು. ಮತ್ತು ಒಂದು ಗೆಜ್ಜೆಗೆ 8 ರೂಪಾಯಿ ಆಗಿ ನನಗೆ ಕೊಟ್ಟದ್ದು. ನಾನು ಕೊಟ್ಟೆ. ನಾನು ಕೊಡುವಾಗ ಮಾತ್ರ ಕೂಗಿದ್ದೇನೆ ಅಷ್ಟೇ. ಅಷ್ಟು ವರ್ಷ ನಾನು ಕಟ್ಟಿದ ಗೆಜ್ಜೆ ಅಲ್ವ, ನನಗೆ ಅನ್ನ ಕೊಟ್ಟ ಗೆಜ್ಜೆ ಅಲ್ವ ಅದು. ನನ್ನ ಹತ್ರ 360 ಗೆಜ್ಜೆ ಇತ್ತು. 400 ಇತ್ತು, ಅದರಲ್ಲಿ ಸ್ವಲ್ಪ ಹೊಡೆದೋಯ್ತು. ನಾನು ಮ್ಯಾನೇಜರ್ ಆಗಿ 1 ವರ್ಷ ಇದ್ದದ್ದು ಸಾಕು. ಮ್ಯಾನೇಜರ್ ಆಗಿ 1 ವರ್ಷ ಇದ್ದೆ. ಎಲ್ಲರೂ ದುಡ್ಡು ಮಾಡಿದ್ದಾರೆ ಮ್ಯಾನೇಜರ್ಗಳು, ನಾನು ಕಳ್ಕೊಂಡಿದ್ದೇನೆ. ನಾನು ಮ್ಯಾನೇಜರ್ ಆಗಿ 15 ದಿವಸ ಆಗೋ ಒಂದು ಮ್ಯಾನೇಜರದ್ದು ಫೋನ್ ಬಂತು, ರಜತ್ ತಕ್ಕಲ್ನ ಕವರ್ ದಾನ ಮಲ್ಪೋರು ಇರು ಅಂತ. ನಾನು ಹೇಳಿದೆ, ನಾನು ಕವರ್ ಅವ್ರ ಹತ್ರ ಹೇಳ್ತಿದ್ದೆ, ಇಂಥವ್ರು ರಜೆ ಅಂತ ಹೇಳ್ತಿದ್ದೆ. ಅವರು ಕವರ್ ಕೊಟ್ಟು ತೆಗೆದಿಟ್ಟುಕೊಂಡು ರಜೆ ಮಾಡಿದವರು ಬಂದ ಕೂಡಲೇ ಚೌಕಿ ಹೊಕ್ಕ ಕೂಡಲೇ ನಾನು ಕೊಡ್ತೇನೆ ಅವರಿಗೆ, ನಾನು ಇಟ್ಟುಕೊಳ್ಳೋದಿಲ್ಲ ಅಂತೇಳಿ. ಆಮೇಲೆ ಮತ್ತೆ 2 ಮೇಳದವರದ್ದು ಬಂದು, ಅದಕ್ಕೆ ಅವರು ಹೇಳಿದರು ಎಂಕುಲ್ ದೇತನ್ ಕೊರ್ಪೂಜ್ಯ ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಅವರದ್ದು ದುಡ್ಡು ತಗೊಳ್ಳಿಕ್ಕೆ ನಾನೇನು ಅವರ ಸಂಬಂಧಿಯ? ನನಗೆ ಬೇಡದು. ನಾನಿದ್ದದ್ದು ಇನ್ನೊಬ್ಬರಿಗೆ ಕೊಡಬೇಕೆ ಹೊರತು ನನಗೆ ಇನ್ನೊಬ್ಬರದ್ದು ಬೇಡ ಅಂತ ಹೇಳಿದೆ ನಾನು. ಹಾಗೆ ನನಗೆ ಅಗತ್ಯ ಇಲ್ಲ. ನಾನು ಕೆಲಸದವರು, ನನ್ನಿಂದ ಒಂದು ವೇಷಗಾರಿಗಾದರೂ, ಒಂದು ಕೆಲಸದವರಿಗಾದರೂ, ಒಂದು ಆಟ ಆಡಿದವರಿಗಾದರೂ ಯಾರಿಗೂ ನೋವಾಗಲಿಲ್ಲ 1 ವರ್ಷ. 2ನೇ ವರ್ಷ ನನ್ನ ಮ್ಯಾನೇಜ್ಮೆಂಟ್ ತೆಗೆದರು. ಆ ವರ್ಷ ಒಂದು ತಿರುಗಾಟ ಮಾಡಿದ್ದೇನೆ ನಾನು. ಯಾಕೆಂತ ಕೇಳಿದ್ರೆ ನಾನು ಗೆಜ್ಜೆ ಕಟ್ಟಿದ್ದೇನೆ. ಗೆಜ್ಜೆ ಕಟ್ಟಿದ ಮರು ದಿವಸ ನನ್ನ ಮ್ಯಾನೇಜ್ಮೆಂಟು ಇಲ್ಲ ಅಂತ ಹೇಳಿದ್ದು. ಗೆಜ್ಜೆ ಕಟ್ಟಲಿಕ್ಕೆ ಮೊದಲು ಹೇಳಿದ್ದು ನಾನು ಗೆಜ್ಜೆ ಕಟ್ಟುತ್ತಿರಲಿಲ್ಲ, ಸೇವೆ ಮಾಡ್ತಿರಲಿಲ್ಲ. ಆದರೆ ಆ ವರ್ಷ ಇಡೀ ತಿರುಗಾಟ ಮಾಡಿದ್ದೇನೆ ನಾನು. ಚೌಕಿಗೆ ಹೋದನ ದೂರದಲ್ಲಿ ಹೋಗಿ ಕೂತ್ಕೊಳ್ಳೋದು, ವೇಷಕ್ಕೆ ಓದ್ತಿದ್ರೆ. ಈ ಪೂಂಜರಿಗೆ ನಾನು ಹತ್ತಿರ ಬೇಕೇ ಬೇಕು. ಯಾವ ಪ್ರಸಂಗ ಆದರೂ ನನ್ನನ್ನು ಹಣೆ ಒಮ್ಮೆ ಬನ್ನಿ ಇದ್ದರೆ ಸುಮ್ಮನೆ ಕರೆದು ಅವು ಏರಿಕೆ ಪಾಡ್ನೆ ಏನು ಲಿಸ್ಟ್ ಮಲ್ಪೇರೆ ಏನು ಬರ್ರೆ ಅಂತೇಳಿ ನಾನು ಹೋಗಲಿಲ್ಲ. ಒಂದು ದಿವಸ ಒಂದು ದಿಕ್ಕಿನಲ್ಲಿ ನಳದ ಮೆಹಂತಿ, ಅವರು 18 ವರ್ಷ ಆಗಿತ್ತಂದು ಹರಿಕೆ ಹೇಳಿ ಅದನ್ನೇ ಅಡಿತೇವೆ ಅಂತ. ನಮ್ಮದಲ್ಲಿ ಬಾಹುಕ ಮಾಡಲಿಕ್ಕೆ ಜನ ಇಲ್ಲ ಅಂಥೇಳಿ ಇವರು ಅವು ಬೊಡ್ಚೇ ಇನ್ನು 4 ದಿನದಿಂದ ಮೊದಲೇ ಹೇಳ್ತಾ ಇದ್ದಾರಂತೆ. ಅಲ್ಲಿ ಮೇಳ ಹೋದ ನಂತರ ಭಾಗವತರು ಬಂದ ನಂತರ ಅವ್ರದ್ದು ಒತ್ತಾಯ, ನಿಕ್ಲು ಎಂಕ್ಲೆ ಬೇತ ದಾಲ ಬೊಡ್ಚಿ ಒಂಜಿ ನಳ್ಳಿ ದಮಯಂತಿ ಬಾಹುಕೆ ಋತು ಬರೋಣ ಈ ತಿತ್ತನೇ ಯಾರು ಬೇಕು ನಿಕ್ಲು 12 ಗಂಟೆ ಆಟ ಮುಗಿಪ್ಪಲೆ ಅಂತ. ಆಟ ಮುಗಿಸಲಿಕ್ಕೆ ಆಗ್ತದ? ಕೊನೆಗೆ ನನಗೆ ಜನ ಬಂದು, ನಾನು ಅಷ್ಟು ದೂರದಲ್ಲಿ ಕೂತ್ಕೊಂಡಿದ್ದೆ. ನನಗೆ ಅಣೆ, ನನ್ನನ್ನು ಅಣ್ಣಯ್ಯ ಅಂತ ಕರೀದವರು. ಅಣ್ಣೆ ಅವರಿಗೆ ನಳದ ಮೆಂತೆ ಆಗಬೇಕಂತೆ. ಆಗಲಿ ಆಡುವ. ಹೌದು ಆಡ್ದು, ಅದು ಬಾಹುಕ ಯಾರು ಮಾಡೋದು? ಭಾಗವತ್ರೆ, ನಾನು ನಿಮ್ಮನ್ನು ಕೆಣಕಬೇಕು ಅಂತ ಕೇಳಿದೆ. ಯಾಕೆ? ನಾನು ಅವತ್ತೊಮ್ಮೆ ಬಂದಿರುವಾಗ ನೀವು ನನ್ನ ಹತ್ರ ನಳ ಮತ್ತು ಬಾಹುಕ ಮಾಡಿಸಲಿಲ್ವ? ಕೂಡಲೇ ದೇವಿ ಪ್ರಸಾದ್ ಆಳ್ವರ ಹತ್ರ ಲೀಸ್ಟ್ ಮಾಡಲಿಕ್ಕೆ ಹೇಳಿದ್ದೆ. ಹಾಗೆ ಅದೆಲ್ಲ ನೆನಪು ನೋಡಿ. ಅವರಿಗೆ ನನ್ನ ಹತ್ರ ತುಂಬ ಪ್ರೀತಿ ಇತ್ತು. ಆ ಪ್ರೀತಿಯೇ ನನಗೆ ಮೊನ್ನೆ ಕೊಟ್ಟ ಪ್ರಶಸ್ತಿ ಅದು. ಅದು ಪ್ರಶಸ್ತಿ ಅಲ್ಲ, ಅದು ಅವರದ್ದು ಪ್ರಸಾದ ನನಗೆ. ಯಾರದು? ಪುರುಷೋತ್ತಮ ಪೂಜ್ಯರದ್ದು ಪ್ರಸಾದ, ಅದು ಪ್ರಶಸ್ತಿ ಅಲ್ಲ ನನಗೆ. ಅಷ್ಟು ಪ್ರೀತಿ ಇತ್ತು. ನನ್ನನ್ನು ಅಣ್ಣಯ್ಯ ಅಂತ ಅಲ್ಲದೆ ಅವರು ಹೆಸರೆತ್ತಿ ಕರೆದದ್ದು ಇರಲಿಕ್ಕಿಲ್ಲ. ಇನ್ನೊಬ್ರ ಹತ್ರ ಹೇಳುವಾಗಲೂ ಅಷ್ಟೇ ರೆಂಜಾಳ ಅಂತ ಹೇಳಲಿಕ್ಕಿಲ್ಲ. ಅವರ ಒಟ್ಟಿಗಿರೋ ನನ್ನನ್ನು ಎಷ್ಟೋ ತಿದ್ದಿದ್ದಾರೆ, ಎಷ್ಟೋ ಇದು ಎಲ್ಲ. ಆದರೆ ಎಂತ ಮಾಡೋದು, ಹೇಳಿಕೊಟ್ಟಾಗ ನೆನಪು ಉಳಿತಾರೆ, ರಂಗಕ್ಕೆ ಹೋಗೋ ಮರ್ತೋಗೋದು. ಅಂದರೆ ನನಗೆ ಬಲಭಾಗಕ್ಕೆ ಪಾರ್ಶ್ವ ಅಟ್ಯಾಕ್ ಆಗಿದ್ದಾಗ ಇಲ್ಲಿ ತೂತು ಮಾಡಿದ್ದು ಗ್ಯಾಸ್ ಕೊಟ್ಟಿದ್ದಾರೆ, ಅದರ ಪರಿಣಾಮ ನನಗೆ ಮರವು ಜಾಸ್ತಿ. ಈಗ ನಾಳೆ ನೋಡಿದರೆ ನಿಮ್ಮ ಗುರುತು ಸಿಕ್ಕಲಿಕ್ಕಿಲ್ಲ, ಅವರದ್ದು ಗುರುತು ಸಿಕ್ಕಲಿಕ್ಕಿಲ್ಲ. ನೀವು ಹೇಳಬೇಕು ನಾನು ಹೀಗೆ ಅಂತ. ಅದು ದೊಡ್ಡ ಕಷ್ಟ ಆಗೋದು. ಸಾಕಲ್ಲ? ಮನೆಯಲ್ಲಿ ನನಗೆ 3 ಮಕ್ಕಳು. ದೊಡ್ಡವಳು ಮಗಳು, ಅವಳು ಹೈಸ್ಕೂಲ್ ಟೀಚರ್ ಆಗಿದ್ದಾಳೆ. ಅವಳ ಗಂಡ LICಯಲ್ಲಿ AO ಆಗಿದ್ದ. ಆಮೇಲೆ ದೊಡ್ಡ ಮಗ ಮಂಗಳೂರಿನಲ್ಲಿ ಟೂರಿಸ್ಟ್ ಕಾರು, ಸ್ವಂತಗೊಂದು ಕಾರು, ಮತ್ತು ಅವನ ಕ್ಯಾರಬರಲ್ಲಿ ಒಂದು 5-6 ಕಾರು, 1-2-3 ಆ್ಯಂಬುಲೆನ್ಸ್ ಎಲ್ಲ ಉಂಟು. ಅವನ ಹೆಂಡತಿ ಫ್ಯಾಷನ್ ಟೈಲರು. ಸಣ್ಣ ಮಗ ಕಂಪ್ಯೂಟರು. ಅವನ ಹೆಂಡತಿ BSc B.Ed ಆಗಿ ಮನೆಯಲ್ಲಿದ್ದಾಳೆ. ದೊಡ್ಡ ಮಗಳಿಗೆ 2 ಮಕ್ಕಳು, ಒಂದು ದೊಡ್ಡವ, ಇನ್ನೊಂದು ಮಗಳು.
ಮತ್ತು ಒಂದು ಮಗ ಒಂದು ಮಗಳು, ಸಣ್ಣವನಿಗೆ ಮಕ್ಕಳಾಗಲಿಲ್ಲ. ಜೀವನ್ ರಾಮ್ ಇದ್ದಾನಲ್ಲ, ಜೀವನ್ ರಾಮಿನ ದೊಡ್ಡಪ್ಪನ ಮಗನ ಮಗಳನ್ನು ಅವಳಿಗಾದ್ದು. 7 ವರ್ಷ ಕಳೆಯಿತು ಮದುವೆಯಾಗಿ. ಹಾಗಾಗಿ ಇಷ್ಟು ನಾನು, ನನ್ನ ಹೆಂಡತಿ, ಮನೆಯಲ್ಲಿ ಇರೋದು ಇಬ್ಬರೇ ನಾವು. ಮತ್ತು ಅವರೆಲ್ಲ ಮಂಗಳೂರಲ್ಲಿ, ಇವರು ಅಲ್ಲಿ ಪೂಂಜಲ್ಗಟ್ಟೆಯಲ್ಲಿ. ಮತ್ತು ನನಗೆ 5 ಜನ ತಮ್ಮಂದಿರಿದ್ದಾರೆ. ನಾವು ಒಟ್ಟಿಗೆ 8 ಮಕ್ಕಳು. 8 ಮಕ್ಕಳಲ್ಲಿ 2 ಹೆಣ್ಣು 6 ಗಂಡು. ನನ್ನಿಂದ ಅಕ್ಕ ಒಬ್ಬಳಿದ್ಲು, ಅವಳು ತೀರಿ ಹೋಗಿದ್ದಾಳೆ. ಇನ್ನು ಉಳಿದವರು ನಾವು 7 ಮಂದಿ ಸುರಕ್ಷಿತವಾಗಿದ್ದೇವೆ ದೇವರ ದಯದಲ್ಲಿ. ಹಾಗೆ ನಾವು ಬೇರೆ ಬೇರೆ ಮನೆ, ಅಣ್ಣ ತಮ್ಮಂದಿರು ಬೇರೆ ಬೇರೆ ಮನೆಯಲ್ಲಿದ್ದೇವೆ. ನಿತ್ಯದ ಪಾತ್ರ ಅಲ್ಲದೆ ಬೇರೆ ಪಾತ್ರ ಇಟ್ಟರೆ ನಾವೆಲ್ಲ ಒಟ್ಟಿಗೆ ಆಗ್ತೇವೆ. ನಾವು ಅಣ್ಣ ತಮ್ಮಂದಿರು ಅಂತ ಗೊತ್ತಿದ್ದವರಿಗೆ ಮಾತ್ರ ಗೊತ್ತಾದಿದೆ ಹೊರತು ನಾವು ಒಟ್ಟಿಗೆ ಎಲ್ಲರೂ ಕೂಡಿದರೆ ನಮ್ಮನ್ನು ಅಣ್ಣ ತಮ್ಮಂದಿರು ಅಂತ ಹೇಳಲಿಕ್ಕಿಲ್ಲ, ಭಾವ ಮೈದರು ಅನ್ನೋದು ಹೇಳಿ ನಾವೆಲ್ಲರೂ ಕುಶಾಲಿಗಳೇ. ಹಾಗಾಗಿ ಒಬ್ಬರಿಂದ ಒಬ್ಬರು ಊಟ ಮಾಡುವಾಗಲೂ ಒಬ್ಬರ ಎಲೆಯಿಂದ ಒಬ್ಬನು ತಿಂದದ್ದು ಉಂಟು. ಅಷ್ಟು ಅನ್ಯೋನ್ಯ, ಅದೊಂದು ನಮ್ಮ ಭಾಗ್ಯ. ನಮ್ಮಲ್ಲ, ನನ್ನ ಭಾಗ್ಯ. ನನಗೆ ಅಂಥ ತಮ್ಮಂದಿರಿದ್ದದ್ದು. ಆಯಿತು. ಮತ್ತು ಮನೆಯಲ್ಲೇ ಸ್ವಲ್ಪ ಕೃಷಿ. ನಾನು ಯಾವುದಲ್ಲಿ ಇಲ್ಲ, ನನಗೆ ಕೂಡೋದಿಲ್ಲ, ಎಲ್ಲ ನನ್ನ ಹೆಂಡತಿ ನೋಡಿಕೊಳ್ತಾ ಇದ್ದಾಳೆ. ನಾನು ಕಟೀಲು ಮಳೆಗೆ ಹೋಗುವಾಗಲೇ ಎಲ್ಲ ಅವಳ ಸ್ವಾಧೀನ ಬಿಟ್ಟು ಹೋಗಿದ್ದೇನೆ. ಅವಳೇ ಕೃಷಿ ಮಾಡೋದು. ಮನೆಯಲ್ಲಿದ್ದರೆ ಹೊತ್ತೊತ್ತಿಗೆ ಊಟ ಮಾಡಿಕೊಂಡು ನಿದ್ರೆ ಮಾಡಿಕೊಂಡು ಇರೋದು ಅಷ್ಟೇ. ಸಾಕಲ್ಲ? ಇನ್ನೇನಾದರೂ ಇದ್ದರೆ ಕೇಳಿ. ಯಕ್ಷಗಾನದಲ್ಲಿ ಈಗ ಅನಾರೋಗ್ಯ ಕಾಡ್ತದಲ್ಲ ಸರ್, ಈಗ ನಿದ್ದೆ ಇಲ್ಲದೆ ಎಂತ ಮೊದಲನ ಕಾಲದಲ್ಲಿ ಕಲಾವಿದರು ಎಲ್ಲ ಬಡವರೇ. ಒಂದು ಗಾದೆ ಇಲ್ಲೋ, ಬಡ ಕಲಾವಿದ ಬಡ ಬ್ರಾಹ್ಮಣ. ಹಾಗೆ ಬೇಸಿಗೆಗಾಲದಲ್ಲಿ ಅಲ್ಪ ಸ್ವಲ್ಪ ವೇತನಕ್ಕೆ ದುಡಿದ್ರು, ಮಳೆಗಾಲದಲ್ಲಿ ಯಾರ್ದ ಮನೆಗಾದರೂ ಹೋಗಿ ದುಡಿದು ಜೀವನ ಮಾಡಿದ್ರು. ಹಾಗೆ ಆರೋಗ್ಯವು ಸರಿ ನಿಲ್ತಿರಲಿಲ್ಲ. ಕೆಲವರಿಗೆ ದುಶ್ಚಟಗಳು ಇರ್ತಿದ್ವಲ್ಲ, ಅದು ಕೆಲವರೆಲ್ಲ ಉತ್ತಮವಾಗಿದ್ದರು. ಮತ್ತು ಇನ್ನೊಂದು ನನಗೆ ನೆನಪಿನ ಘಟನೆ ಯಾವುದು ಗೊತ್ತುಂಟ? ನಾನು 3 ವರ್ಷ ದೇವಿ ಮಾಡಿದ್ದೇನೆ ಕಟೀಲು ಮೇಳದಲ್ಲಿ. 2 ಬೆಳ್ಳಿ ಉಯ್ಯಾಲೆಯಲ್ಲಿ ಪ್ರಾರಂಭದಲ್ಲಿ ಕೂತದ್ದ ನಾನು. ಅದೊಂದು ಭಾಗ್ಯ. ಸುರುವಿನ ಕೂಳೂರಿನ ದೊಡ್ಡ ಉಯ್ಯಾಲೆಯಲ್ಲಿ ನಾನು ಕೂತದ್ದು. ಆ ದಿವಸ ನನ್ನ 2ನೇ ತಮ್ಮನ ಒಂದೇ ಗಂಡು ಮಗು ಇದ್ದದ್ದು. ಅದು 7 ವರ್ಷ ಪ್ರಾಯದಲ್ಲಿ ಕಪ್ಪು 3 ಶ್ರುತಿಯಲ್ಲಿ ಗಜಮುಖದಿಂದ ಕಾಮಿನಿ ಕರೆದು ತಾರೆವರೆಗೆ ಕರೆಕ್ಟಾಗಿ ಪದ ಹೇಳ್ತಿದ್ದ. ನನ್ನ ತಮ್ಮ ಭಾಗವತಿ ಕಲಿತುಕೊಂಡಿದ್ದದ್ದು, ಅವನಿಗೆ ಬರಲಿಲ್ಲ. ಇವ ಕೂತು ಕೇಳಿ ಇವನಿಗೆ ಬಂತು. ಅವನಿಗೆ ಕಲಿಸಿದ ಗುರುಗಳು ಚೆನ್ನಪ್ಪ ನಾಯ್ಕರು ಅಂತ, ಅವರು ಮೊದಲೇ ಬಾರಿಸಿ ಇವ ಪದ ಹೇಳಿ ನಾನು ಕುಣಿತಿದ್ದೆ. ಅದೇ ದಿವಸ ಅವ ನೀರಿಗೆ ಬಿದ್ದು ತೀರಿಯೋದು. ನನಗೆ ನಾವು 3 ಮಂದಿ ದೇವಿಯ ಮಾಡುವವರಿಗೆ ಉಯ್ಯಾಲೆಯಲ್ಲಿ ಕೂತುಕೊಳ್ಳಿಕ್ಕೆ ತಾರಾಬಲ ಸೇರಿದ್ದು ನನಗೆ. ಆದರೆ ನಾನು ತೆಂಗಿನಕಾಯಿ ಹೊಡೆದಾಗ ಒಂದು ಇಷ್ಟು ಸಣ್ಣ ಚೂರಾದರೂ ಎಲ್ಲ ಕೌಚಿಯೇ ಬಿದ್ದಿದೆ, ಒಂದಾದರೂ ಈಗ ಬಿದ್ದದಿಲ್ಲ. ನನಗೆ ಆಗಲೇ ಎಂಥದ್ದು ಅವಶ್ಯಕನ ಅಂತ ಕಂಡಿದೆ. ಅದೊಂದು ನನ್ನ ಜೀವನದಲ್ಲಿ ಅದೊಂದು ನೆನಪಿನ ಘಟನೆ. ಆ ಹುಡುಗ ಅಂದರೆ ಈಗ ಇರ್ತಿದ್ರೆ ಮಹಾಬುದ್ಧಿವಂತ. ಅವ ತೀರಿ ಹೋಗೋದಕ್ಕಿಂತ 2 ದಿವಸಕ್ಕೆ ಮೊದಲು ನನ್ನ ಹೆಂಡತಿ ಹತ್ರ ಹೇಳಿದಾನಂತೆ, ದೊಡ್ಡಪ್ಪ ಕಟೀಲು ಮಾಡದಲ್ಲಿ ಒಳ್ಳೆ ಹೆಸರಿನ ವೇಷಧಾರಿ ಆಗ್ತಾರೆ, ನಾನು ಬದುಕಿ ಉಳಿದ್ರೆ ಒಬ್ಬ ಭಾಗವತ ಆಗ್ತೇನೆ ಅಂತ. 2 ದಿವಸ ಮತ್ತೆ. ಹಾಗೆ ಅದೆಲ್ಲ ನನಗೆ ನೆನಪು. ಯಕ್ಷಗಾನದಿಂದರೆ ಅದೆಲ್ಲ ನೆನಪುಳಿಯೋದು. ಇಲ್ಲಾಂದರೆ ಆ ಮಾತು ಅವನ ಬಾಯಿದಲ್ಲೂ ಬರಲಿಕ್ಕಿತ್ತಿಲ್ಲ. ಅವ ತೀರಿ ಹೋಗಿ 2 ವರ್ಷ ನಾನು ಹರಿಶ್ಚಂದ್ರ ಮಾಡಿದೆ. ಎದುರಿನಲ್ಲಿ ಮಕ್ಕಳನ್ನು ನೋಡುವಾಗ ನನಗೆ ಅವನ ನೆನಪಾದರೆ ಆ ದಿವಸ ನನ್ನ ವೇಷ ಹೋಯಿತು. ಮತ್ತು ಯಾಕೂ ಬೇಡ, ಮತ್ತು ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಅವ ನಮ್ಮನ್ನೆಲ್ಲ ಅಷ್ಟು ಇದು ಮಾಡ್ತಿದ್ದ. 7 ವರ್ಷ ಪ್ರಾಯದಲ್ಲಿ ಭಯಂಕರ ಬುದ್ಧಿವಂತ ಹುಡುಗ. ಗಂಗಾ ಶೆಟ್ಟರು ಮತ್ತು ಶಾಸ್ತ್ರಿ ಭಾಗವತರನ್ನು ಕೂಗಿಸಿದ ಹುಡುಗ ಅವ. ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ವತಿಯಿಂದ ಇವತ್ತು ನಡೆದಂತಹ ಯಕ್ಷಗಾಯನ ದಾಖಲೀಕರಣ ಈ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟೊತ್ತು ನಮ್ಮ ಯಕ್ಷ ಪಯಣದ ಒಂದು ಅನುಭವವನ್ನು ಹಂಚಿಕೊಂಡಿರುವಂತಹ ಹಿರಿಯ ಯಕ್ಷಗಾನ ಕಲಾವಿದರಾಗಿರುವಂತಹ ಶ್ರೀ ರೆಂಜಾಲ ರಾಮಕೃಷ್ಣರಾವ್ ಅವರಿಗೆ ನಾನು ಯಕ್ಷಗಾನ ಅಧ್ಯಯನ ಕೇಂದ್ರ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿ ಈಗ ತಾನೇ ತೆರಳಿರುವಂತಹ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಪ್ಪ ಗೌಡ ಅವರಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಯಕ್ಷಗಾನ ಅಧ್ಯಯನ ಕೇಂದ್ರದ
ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ದಾಖಲೀಕರಣ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಎಲ್ಲ ಹಿರಿಯ ಕಲಾವಿದರಿಗೆ, ವಿವಿಧ ಪೀಠಗಳ ಸಂಶೋಧನಾ ಸಹಾಯಕರಿಗೆ ಹಾಗೂ ಎಲ್ಲ ಉಪಸ್ಥಿತಿಯಲ್ಲಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ದಾಖಲೀಕರಣದಲ್ಲಿ ಸಹಕರಿಸಿದಂತಹ ಚಂದ್ರಶೇಖರ್ MB ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.